ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 19ನೇ ಆವೃತ್ತಿಯಲ್ಲಿ ಶುಭಾರಂಭ ಮಾಡಿದೆ ಆರ್ಸಿಬಿ ಅಬ್ಬರಕ್ಕೆ ಹೈದರಾಬಾದ್ ಸುಸ್ತಾಗಿದೆ. SRHಗೆ ನೋಡಿ ಸುಲಭವಾಗಿ ಮಣಿಸಿರುವಂಥದ್ದು ಚಾಂಪಿಯನ್ ಆರ್ಸಿಬಿ. ಹೈದರಾಬಾದ್ ಯಾವ ರೀತಿಯಾಗಿತ್ತು ಅಂದರೆ ಮೊದಲ ಬ್ಯಾಟಿಂಗ್ ಮಾಡಿದಾಗ 200 ರನ್ ಗಡಿ ದಾಟತ್ತೆ ಅಂತೇಳಿ ಬಹುಶಃ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹೇಗೋ ಅದು 200 ದಾಟಿಸಿದ್ರು. ಆವಾಗ ಒಂದು ಫೈಟ್ ಇರಬಹುದು ಅಂತ ಅಂದ್ಕೊಂಡಿದ್ವಿ, ಆದರೆ ಯಾವುದೇ ರೀತಿಯಾಗಿ ಫೈಟ್ಗೆ ಅವಕಾಶ ಕೊಡಲಿಲ್ಲ ಆರ್ಸಿಬಿ. 15.4 ಓವರ್ಗಳಲ್ಲಿ ಈ ಚೇಜನ್ನು ಮಾಡುತ್ತೆ ಆರ್ಸಿಬಿ. ಭರ್ಜರಿಯಾಗಿರುವಂಥ ಗೆಲುವು ಶುಭಾರಂಭ ಮಾಡಿದೆ. ಮೊದಲ ಪಂದ್ಯ ಆರ್ಸಿಬಿ ಹಾಗೂ ಹೈದರಾಬಾದ್ ನಡುವೆ ನಡೀತಾ ಇರುವಂಥ ಪಂದ್ಯದಲ್ಲಿ ದೇವದತ್ ಪಡಿಕಲಿಂದ ಒಂಥರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಇಂಪ್ಯಾಕ್ಟ್ ಮಾಡಿದರು. ಸೊ ದೇವದತ್ ಪಡಿಕಲ್ ವಿರಾಟ್ ಕೊಹ್ಲಿಯ ಆರ್ಭಟ ಮುಂದುವರಿತು. ಮೊದಲ ಮ್ಯಾಚಲ್ಲಿ IPL ಇತಿಹಾಸದಲ್ಲಿ ವೇಗವಾಗಿ 200 ರನ್ ಚೇಸ್ ಮಾಡಿರುವಂಥ ದಾಖಲೆಯನ್ನು RCB ಮಾಡಿದೆ. ದಾಖಲೆ ಅಂದ್ರೆ RCB ಅಂತ ಹೇಳಿದ್ರೆ ಒಂಥರ ದಾಖಲೆ. ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 200 ರನ್ ಇದ್ದಾಗ RCB ಏನು ಮಾಡುತ್ತೆ ಅನ್ನುವಂಥ ಸಹಜವಾಗಿ ಟೆನ್ಷನ್ ಇತ್ತು ಆರಂಭದಲ್ಲಿ. ಆದರೆ ಪಿಚ್ ಅಂತೂ ಬ್ಯಾಟಿಂಗ್ ಪಿಚ್ಚೇ ಇತ್ತು. ಆದರೆ ಈ ಪರಿ 15.4 ಓವರ್ಗಳಲ್ಲಿ RCB ಗೆದ್ದು ಬೀಗುತ್ತೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸೊ ಬೇಗನೆ ವಿನ್ ಆಯಿತು. RCBಗೆ ಪ್ಲಸ್ ಆಯಿತು, ಯಾಕಂದರೆ ಈ ಲಾಂಗ್ ಜರ್ನಿ ಇರೋದ್ರಿಂದಾಗಿ ಇದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ, RCBಗೆ ಅನುಕೂಲ ಆಗುತ್ತೆ. ಬೇಗ ಮ್ಯಾಚನ್ನು ಮುಗಿಸುವಂಥ ಕೆಲಸ ಏನು ಮಾಡ್ತಾರಲ್ಲ ಅದು. ಇನ್ನು ರಜತ್ ಪಾಟಿದಾರ್ ಕೂಡ ಬಂದು ತಮ್ಮ ಕೆಲಸವನ್ನು ಮುಗಿಸಿದ್ರು, ಬೇಗ ಮುಗಿಸುವಂಥ ಕೆಲಸಕ್ಕೆ ಪ್ರಯತ್ನ ಮಾಡಿದರು. ಸೊ ಒಟ್ಟಿನಲ್ಲಿ ಭರ್ಜರಿ ಆಗಿರುವಂಥ ಗೆಲುವು RCBಗೆ. ಅಭಿಮಾನಿಗಳು ಯಾವ ರೀತಿಯಾಗಿ ನಿರೀಕ್ಷಣೆ ಮಾಡಿದ್ರು ಅದೇ ರೀತಿಯಾಗಿ ರಸದೌತಣ ಸಿಕ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರೇಮ್, ನಿಜವಾಗ್ಲೂ ಕೂಡ ಭರ್ಜರಿ ಆಗಿರುವಂಥ ಗೆಲುವು, ಮೊದಲ ಪಂದ್ಯ ಗೆದ್ದು ಅಭಿಮಾನಿಗಳಿಗೆ ಅರ್ಪಿಸಿರುವಂಥದ್ದು, ಏನು ಹೇಳ್ತೀರಿ? ಹೇಗಿತ್ತು ಪಂದ್ಯ? ಕುಮಾರ್, ಡಿಪೆಂಡಿಂಗ್ ಚಾಂಪಿಯನ್ ಆಟ ಹೇಗಿರ್ಬೇಕಿತ್ತು 100% ಹಾಗೇನೆ ಇತ್ತು. ಜೊತೆಗೆ ನಮಗೆ ಅವ್ರನ್ನ ಕಳೆದ ಬಾರಿದೊಂದಿತ್ತು, ಸೋಲ್ಸ್ಬೇಕಿತ್ತು ಸ್ಟೇಡಿಯಂ ಒಂದು ಪಂದ್ಯ. ಅದನ್ನ ಈ ರೀತಿ ತೀರಿಸ್ತಾರೆ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಹೈದರಾಬಾದ್ ತಂಡ 250 ಹೊಡೆಯುತ್ತೆ, ಒಂದು 270, 285 ಎಲ್ಲ ಬರುತ್ತೆ ಅನ್ಕೊಂಡಿದೀವಿ. ಅದೇ ಲೆಕ್ಕಾಚಾರದ ಮೇಲೆ RCB ಪ್ಲಾನ್ ಹಾಕೊಂಡಿತ್ತು. ಅದಕ್ಕೆ ಉತ್ತರ ಅಂತ ಹೇಳಿದ್ರೆ ನೀವು ನಿನ್ನೆ ನೋಡಿದ್ರೆ 15.4 ಬಾಲಿಗೆನೆ ಕಂಪ್ಲೀಟ್ ಮಾಡ್ತಾರೆ. ಅಂದ್ರೆ 202 ರನ್ 15 ಓವರ್ಗೆ ಮುಗಿಸಿದ್ರೆ 300 ಹೊಡಿತಿದ್ವಿ ಅನ್ನೋ ಸೈನ್ ಅನ್ನ RCB ಈಗಾಗ್ಲೇ ಎಲ್ಲಾ ತಂಡಗಳಿಗೂ ತೋರಿಸ್ಕೊಟ್ಟಿದೆ. ಅದಕ್ಕೆ ನಾವು ವಿರಾಟ್ ಕೊಹ್ಲಿ ಹಾಗೆ ದೇವದತ್ ಪಡಿಕಲ್ ಅವರ ಬ್ಯಾಟಿಂಗ್ ನೋಡ್ತಾ ಇದ್ರೆ ನಮಗೆ ಸಾಲ್ಟ್ 2 ಬೌಂಡ್ರಿ ಹೊಡೆದು ಔಟ್ ಆದ್ರೂ ಕೂಡ ಯಾರು ಬೇಕಿಲ್ಲ ಅನ್ನಂಗಿತ್ತು. ಯಾಕಂದ್ರೆ ಬೆಂಚಲ್ಲಿ ಘಟಾನುಘಟಿ ಆಟಗಾರರು ಇದ್ರು ಕೂಡ ಹಳೆಯ ವಿನ್ನಿಂಗ್ ನಾವೇನ್ ಚಾಂಪಿಯನ್ ಆಗಿದ್ವಿ ಅದೇ ತಂಡವನ್ನು ಇಳಿಸುವ ಒಂದು ಜವಾಬ್ದಾರಿಯನ್ನ ಮ್ಯಾನೇಜ್ಮೆಂಟ್ ಆಮೇಲೆ ಕೋಚ್ ಎಲ್ಲಾ ಕ್ಯಾಪ್ಟನ್ ಮಾತಾಡ್ಕೊಂಡು ಅದೇ ತಂಡವನ್ನ ಇಳಿಸಿದ್ರು. ನಿಜಕ್ಕೂ ಚಾಂಪಿಯನ್ ಆಟವನ್ನೇ ಆಡಿದ್ರು. ಯಾಕಂದ್ರೆ ವಿರಾಟ್ ಕೊಹ್ಲಿ 69 ರನ್ 38 ಎಸೆತ 5 ಬೌಂಡ್ರಿ 5 ಭರ್ಜರಿ ಸಿಕ್ಸರ್ಸ್. ಇನ್ನ ದೇವದತ್ ಪಡಿಕಲ್ನ ಇಂಪ್ಯಾಕ್ಟ್ ಆಗಿ ಎತ್ಕೊಂತಾರೆ. ಎಂತ ಒಳ್ಳೆಯ ಐಡಿಯಾ. ಯಾಕಂತ ಹೇಳಿದ್ರೆ ಅಕಾಡೆಮಿಕ್ ಇಯರ್ ಅಲ್ಲಿ ನಿಮ್ಗೆ ಗೊತ್ತ ಕುಮಾರ್ ಭರ್ಜರಿ ಸೆಂಚುರಿಗಳನ್ನ ಬರ್ತಿದ್ದ ಕರ್ನಾಟಕದ ಅಲ್ಲಿ ಕ್ಯಾಪ್ಟನ್ ಅವ್ರ ಕರ್ನಾಟಕ ತಂಡಕ್ಕೆ. ಹಾಗಾಗಿ ಅಲ್ಲಿನ ಪರ್ಫಾರ್ಮೆನ್ಸ್ ಮತ್ತೆ ದೇವದತ್ ಪಡಿಕಲ್ ಕಂಟಿನ್ಯೂ ಮಾಡ್ತಾರೆ. 61 ರನ್ 26 ಎಸೆತ ಕೇವಲ 7 ಬೌಂಡರಿ 4 ಭರ್ಜರಿ ಸಿಕ್ಸರು. ಈ ಒಂದು ಬ್ಯಾಟಿಂಗ್ ಜೋಡಿ ಏನೈತಲ್ವಾ, 2ನೇ ವಿಕೆಟ್ಗೆ 101 ರನ್ನಿನ ಜೊತೆ ಆಟವನ್ನ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕಲ್ ಆಡ್ತಾರೆ. ಇದು ಎದುರಾಳಿ ತಂಡದ ಯಾವೊಬ್ಬ ಬೌಲರ್ಗೂ ಕೂಡ ಒಂದ್ ಹಂತಕ್ಕೆ ಯಾವ ಉತ್ತರ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ಹೇಗ್ ಕಟ್ ಹಾಕ್ಬೇಕು ಅನ್ನೋ ಕನ್ಫ್ಯೂಷನ್ ಇತ್ತು. ಯಾಕಂದ್ರೆ ಅಲ್ಲೇನೆ ಆಡಿದಂತ ಬೌಲರ್ಗಳನ್ನ ತಕೊಂಡ್ ಬಂದಿದ್ರು SRH ಅವರು. ಯಾಕಂದ್ರೆ ಪಟೇಲ್ ಇಲ್ಲಿ RCB ಗ್ರೌಂಡ್ ಅಲ್ಲಿ ಆಡಿದ್ರು, ಏನೋ ಒಂದ್ ಮಾಡ್ತಾರೆ ಅನ್ಕೊಂಡ್ರು. ಯಾವುದೇ ಕಾರಣಕ್ಕೂ ಲೆಕ್ಕಾಚಾರ ಉಲ್ಟಾನೆ ಪಲ್ಟಾನೆ ಆಯ್ತು. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂದು ಕೂಡ RCB ಓಪನಿಂಗ್ ಭಾಗದಲ್ಲಿ ನಮಗೆ ಸನ್ರೈಸ್ ತಂಡದ ಪರವಾಗಿ ಅಭಿಷೇಕ್ ಶರ್ಮಾ ಬಿಗ್ ಹಿಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಕುಮಾರ್. ಅವ್ರಿಗೆ ಹೇಗ್ ಬೌಲಿಂಗ್ ಮಾಡ್ಬೇಕು ಅನ್ನುವ ದಾಳಿಯನ್ನ. ಯಾಕಂದ್ರೆ ಹೆಜಲ್ವುಡ್ ಇಲ್ಲ, ಡಫಿ ಹೇಗ್ ಬೌಲಿಂಗ್ ಮಾಡ್ತಾರೆ ಅನ್ನೋ ಎಲ್ಲ ಒತ್ತಡ ಇತ್ತು. ಆದ್ರೆ ನಿನ್ನೆ ಡಫಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಅವರು 3 ವಿಕೆಟ್ ಬರೀ ಕೇವಲ 5 ಎಕಾನಮಿಯಲ್ಲಿ 5 ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಾರೆ. ಅದ್ಭುತ ಬೌಲಿಂಗು. ಆ ಒಂದು ದಾಳಿಗೆ ಅವರಿಗೆ ನಿನ್ನೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದ್ರು. ಹಾಗಾಗಿ ಒಂದು ನಮಗೆ ಹೆಜಲ್ವುಡ್ ಇಲ್ಲ ಅನ್ನೋ ಕೊರತೆಯನ್ನೇ ಅವರು ಕೊರತೆ ಇತ್ತ ಅನ್ನುವಂತ ಒಂದು ಪ್ರಶ್ನೆ ಇತ್ತು.
ಅದು ಏನು ಬೇಕಾಗಿಲ್ಲ, ನಾನ್ ಜವಾಬ್ದಾರಿ ತಗೊಳ್ತೀನಿ ಅಂತ ಅದ್ಭುತ ಬೌಲಿಂಗ್ ಮಾಡ್ತಾರೆ. ಟ್ರಾವಿಸ್ ಹೆಡ್ ಮೇಲೆ ಅವರು ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ಗಳಲ್ಲಿ ಅವರನ್ನ ಬಹಳಷ್ಟು ಬಾರಿ ಔಟ್ ಮಾಡಿರೋ ಖ್ಯಾತಿ ಇತ್ತು. ಆ ಲೆಕ್ಕಾಚಾರ ಎಲ್ಲವನ್ನ ನೋಡಿದಾಗ ನಿನ್ನೆ ಭರ್ಜರಿಯಾಗಿ ಡಫಿ ಬೌಲಿಂಗ್ ಮಾಡ್ತಾರೆ. ಇಬ್ಬರು ಓಪನರ್ಗಳು ಯಾವುದೇ ಲೆಕ್ಕಾಚಾರವನ್ನು ಹಾಕಕ್ಕಾಗಲ್ಲ. ಯಾಕಂದ್ರೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಸನ್ರೈಸ್ ಇನ್ನಿಂಗ್ಸ್ ವೇಳೆ ಕ್ಲಸನ್ ಹಾಗೂ ಕಿಶನ್ ನಿರ್ಣಾಯಕ ಹಂತದಲ್ಲಿ ಔಟ್ ಮಾಡತ್ತೆ RCB. ಯಾಕಂತ ಹೇಳಿದ್ರೆ ದೊಡ್ಡ ಮೊತ್ತ ಕಲೆ ಹಾಕುವ ಎಲ್ಲ ನಿರ್ಧಾರಗಳನ್ನ ಇಬ್ರು ನಾಯಕರು ಮಾಡಿದ್ರು. ಕಿಶನ್ ಯಾಕಂತ ಹೇಳಿದ್ರೆ ಹೇಮಕುಮಾರ್ ಮೊದ್ಲಿಂದ 38 ಎಸೆದಲ್ಲಿ 8 ಬೌಂಡ್ರಿ 5 ಸಿಕ್ಸರ್ 80 ರನ್ ಕಲೆ ಹಾಕ್ತಾರೆ. ಇಲ್ಲಿ ಅನಿಕೇತ್ ವರ್ಮಾ ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಅವ್ರ ಪರವಾಗಿ. 18 ಬಾಲ್ಗೆ 43 ರನ್. ಆದ್ರೂ ಕೂಡ 200 ಗಡಿ ದಾಟಿಸ್ಲಿಕ್ಕೆ ಅನಿಕೇತ್ ಸಹಾಯ ತುಂಬಾ ಅದ್ಭುತವಾಗುತ್ತೆ ಸನ್ರೈಸ್ ಹೈದರಾಬಾದ್ಗೆ. ಇಲ್ಲಿ ಅಲ್ಲೊಂದ್ ಕಡೆಗೆ ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡಿದ್ದು ಯಾಕಂತ ಹೇಳಿದ್ರೆ ಕಿಶನ್ ಮತ್ತೆ ಕ್ಲಸನ್ ಆಡುವ ಆಟವನ್ನ ಬ್ರೇಕ್ ಮಾಡದೆ ಹೋಗಿದ್ರೆ ಒಂದು 250 ರನ್ ವರೆಗೂ ರೀಚ್ ಮಾಡೋ ಚಾನ್ಸಸ್ ಇತ್ತು. ಅಲ್ಲಿ ಒಳ್ಳೆಯ ಕಡಿವಾಣವನ್ನ ಹಾಕ್ತಾರೆ. ಇಲ್ಲೇ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಆ ಬ್ಯಾಟಿಂಗ್ ವೇಳೆ ಸಾಲ್ಟ್ ಅದ್ಭುತ ಕ್ಯಾಚ್ ಹಿಡಿತಾರೆ. ಬೌಂಡ್ರಿ ವಿಭಾಗದಲ್ಲಿ ಅವ್ರು 3 ಕ್ಯಾಚ್ ಟೋಟಲ್ ಆಗಿ 2 ಕ್ಯಾಚ್ ಸ್ಟನ್ನಿಂಗ್ ಕ್ಯಾಚ್ ಗಳನ್ನ ಹಿಡಿತಾರೆ. ಮತ್ತೊಮ್ಮೆ ABD ವಿಲಿಯರ್ಸ್ ನ ನೆನಪು ಮಾಡ್ತಾರೆ. ಆ ವಿಭಾಗದಲ್ಲಿ ಫೀಲ್ಡಿಂಗ್ ಮಾಡಿ ಅವ್ರು ಅದ್ಭುತ ಅವರು ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್, ಸಾಲ್ಟ್ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಅದ್ಭುತವಾಗಿ ಕ್ಯಾಚ್ ಹಿಡಿದು ಅವರನ್ನ ಮತ್ತೊಮ್ಮೆ ನೀನೆ ನೆನಪು ಮಾಡಿದ್ರು. ಹಾಗಾಗಿ ಒಂದ್ ಕಡೆಗೆ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ ಸಾಂಘಿಕ ಪ್ರದರ್ಶನ. RCB ಅದ್ಭುತ ಗೆಲುವು. ಮತ್ತೊಮ್ಮೆ ನಾವು ಈ ಬಾರಿಯೂ ಚಾಂಪಿಯನ್ ಆಗ್ತೀವಿ ಅಂತ ಕೊಹ್ಲಿ ಏನ್ ಕನ್ನಡದಲ್ಲಿ ಮಾತನಾಡಿ ಹೇಳಿದ್ರು ಅದೇ ರೀತಿ ಆಟ ಆಡಿದ್ರೆ ಅದ್ಭುತವಾಗಿತ್ತು. ಮತ್ತೊಮ್ಮೆ ಅಭಿಮಾನಿಗಳಿಗೆ ರಸದೌತಣ ನೀಡಿದ್ರು. ಕೊಹ್ಲಿ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಅಂದ್ರೆ ಈ ಬಾರಿ ವಿರಾಟ್ ಕೊಹ್ಲಿಯನ್ನ ಡಿಫ್ರೆಂಟ್ ಆಗಿ ನೋಡಬಹುದಾ? ಅಗ್ರೆಷನ್ ಬ್ಯಾಟಿಂಗ್ ಇತ್ತು ಕಳೆದ ಬಾರಿ, ಅಂದರೆ 1 ವರ್ಷ ಆಗಿತ್ತು T20 ಆಡಿ, ಆದರೂ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ. ಅಂದರೆ ಏನು ಹೇಳ್ತೀರಿ ಈ ಎನರ್ಜಿ ಬಗ್ಗೆ, ಅವರ ಬ್ಯಾಟಿಂಗ್ ಬಗ್ಗೆ? ನೋಡಿ, ಮೊದಲ ಸೀಸನ್ ಇಂದ ಆಡ್ತಿದ್ದಾರೆ ಕುಮಾರ್. ಇವಾಗ IPL ವಿರಾಟ್ ಕೊಹ್ಲಿ 64ನೇ ಅರ್ಧ ಶತಕದ ಹಾಕ್ಲಿಕ್ಕಿದ್ದಾರೆ. ಎಂಥ ಅದ್ಭುತ ಬ್ಯಾಟಿಂಗ್ ರೀ. ಅವ್ರಿಗೆ ಏನಾದ್ರೂ ನಾವು 37 ವರ್ಷ ಆಗೈತೆ ಅಂತ ಅನ್ನಕ್ಕಾಗತ್ತ ಅವ್ರ ಫಿಟ್ನೆಸ್ ನೋಡಿದ್ರೆ. ಜೊತೆಗೆ ಒಂದು ಫ್ಲಿಕ್ ಅಲ್ಲಿ ಒಂದು 6 ಹೊಡಿತಾರೆ ಹೇಮು. ಅದು ಎಂತ 6 ಅದನ್ನ ನೋಡಿದ್ರೆ ಯಂಗ್ ಪ್ಲೇಯರ್ಸ್ ಗಳು ಕಲ್ಕೊಬೇಕಾಗಿದ್ದು ಸಾಕಷ್ಟಿದೆ. ಯಾಕೆ ಈ ಬಾರಿ T20 ವರ್ಲ್ಡ್ ಕಪ್ ನ ಅವ್ರು ಆಡ್ಲಿಲ್ಲ ಅನ್ನೋ ಕೊರತೆ ಆಗಿ ಹೋಗೋಷ್ಟು ಲೆವೆಲ್ ಬ್ಯಾಟಿಂಗ್ ಅಂದ್ರೆ ಎಲ್ರಿಗೂ ಬೇಜಾರಾಗಿತ್ತು. ಯಾಕೆ ಇವ್ರು ಇಷ್ಟು ಬೇಗ ರಿಟೈರ್ಮೆಂಟ್ ಕೊಟ್ಟಿಲ್ಲ, ಇಂತ ಒಳ್ಳೆ ಫಿಟ್ ಇದಾರೆ ಅಂತ. ನಾವ್ ನಿನ್ನೆ ಆಟ ನೋಡಿದ್ರೆ ಯಾಕಪ್ಪ ಇವ್ರು ಮತ್ತೆ T20 ವಾಪಸ್ ಬರಬಾರ್ದು ನಮ್ಮ ಇಂಟರ್ನ್ಯಾಷನಲ್ ಮ್ಯಾಚ್ ಅನ್ನುವಷ್ಟರ ಮಟ್ಟಿನ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಎಂತಹ ಬ್ಯಾಟಿಂಗ್ ಹೇಮಕುಮಾರ್ ಅದು. ಯಾಕಂತ ಹೇಳಿದ್ರೆ ಸಾಲ್ಟ್ ವಿಕೆಟ್ ಹೋಗಿದೆ. ಇನ್ನೊಂದ್ ಕಡೆಗೆ ಅವರು ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡ್ತಿರೋ ದೇವದತ್ ಪಡಿಕಲ್ಗೆ ಸ್ಕ್ರೀಸ್ ರೊಟೇಟ್ ಮಾಡ್ಕೊಡ್ತಾ ಇದ್ರು. ಅದು ಅದ್ಭುತ. ಜೊತೆಗೆ ಇಶಾನ್ ಕಿಶನ್ ಅವ್ರನ್ನ ಶ್ಲಾಘಿಸ್ತಾರೆ ಗ್ರೌಂಡ್ ಅಲ್ಲೇನೆ. ಅಂದ್ರೆ ಎಲ್ಲಾ ಯುವ ಕ್ರಿಕೆಟಿಗರಿಗೆ ಎಷ್ಟೊಂದು ರೋಲ್ ಮಾಡಲಾಗ್ತಾರೆ ವಿರಾಟ್ ಕೊಹ್ಲಿ ಅನ್ನೋದಕ್ಕೆ ನಿನ್ನೆ ಇಶಾನ್ ಕಿಶನ್ ತುಂಬಾ ಚೆನ್ನಾಗಿ ಆಡಿದ್ರು. ಅದನ್ನ ಅವ್ರನ್ನ ಶ್ಲಾಘಿಸ್ತಾರೆ. ಜೊತೆಗೆ ಪಡಿಕಲ್ನ ಹಿಟ್ ಮಾಡೋದನ್ನ ಸ್ವತಃ ಕೊಹ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಹೇಮ. ಇನ್ನೊಂದ್ ಕಡೆಗೆ ಕೊಹ್ಲಿದ ವೈಯಕ್ತಿಕ ಬ್ಯಾಟಿಂಗ್ ನೋಡಿದ್ರೆ ನಿಮ್ಗೆ 38 ಬಾಲಿಗೆ 69 ರನ್ ನೋಡಿ. 6 ಹೊಡೆಯಕ್ಕಾಗಲ್ವಾ? ಅತ್ಯಧಿಕ 6 ಅವರು ಕೂಡ ಪಟ್ಟಿಲಿ IPL ಅಲ್ಲಿ ಅವ್ರದ್ದು ಮುಂಚೂಣಿಯಲ್ಲಿದ್ದಾರೆ. ನಿನ್ನೆನಷ್ಟೇ 6 ಅದ್ಭುತ 6 ಬೌಂಡ್ರಿ ಅಂತ ಹೇಳಿದ್ರೆ 5 ಬೌಂಡ್ರಿ ಹೊಡಿತಾರೆ. ಹಾಗಾಗಿ ಒಂದ್ ಕಡೆಗೆ ನಿಮ್ಗೆ ಓಪನರ್ ಆಗಿ ವಿರಾಟ್ ಕೊಹ್ಲಿ ಯಾವಾಗ RCBಗೆ ಆಡ್ಲಿಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಅವ್ರ ಫಾರ್ಮ್ ಹಾಗೆ ಇದೆ. ನನಗನ್ಸುತ್ತೆ ಡೆಬ್ಯೂ ಮ್ಯಾಚ್ ಏನು ಕೊಹ್ಲಿದ ಅನ್ನಷ್ಟು ಮಟ್ಟಿಗೆ ಆಡ್ತಾರೆ ಹೇಮು. ಹಾಗಾಗಿ RCB ಅಭಿಮಾನಿಗಳಿಗೆ ಥ್ರೋಟ್ ಸೀಸನ್ ಈ ಬಾರಿ ಅವರೇ ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ. ಮತ್ತೊಮ್ಮೆ RCB ಕಪ್ ಎತ್ತೋದ್ರಲ್ಲಿ ಡೌಟೇ ಇಲ್ಲ. ಹುಡುಗಿರ್ ಹೇಗೆ ಚಾಂಪಿಯನ್ ಆದ್ರೂ ಸತ್ರು ಹಾಗೇನೆ ಮತ್ತೊಮ್ಮೆ RCB ಚಾಂಪಿಯನ್ ಈ ಬಾರಿ ಆಗುತ್ತೆ. ಯಾಕಂದ್ರೆ ನೋಡಿ ಹೇಮಕುಮಾರ್ 15 ಓವರಿಗೆ 202 ರನ್ ಟಾರ್ಗೆಟ್ ರೀಚ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಎದುರಾಳಿ ತಂಡಗಳಿಗೆ ಎಂತ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ RCB ತಂಡ ಅಲ್ವಾ? ಅದರ ಜೊತೆಗೆ ಪ್ರೇಮ್, ಈಗ ಈ ಹೈದರಾಬಾದ್ ತಂಡ ಅಂತ ಬಂದಾಗ ಎಲ್ಲೂ ಕೂಡ ಚಾನ್ಸ್ ಇರಲಿಲ್ಲ ಅವರಿಗೆ ಕಮ್ ಬ್ಯಾಕ್ ಮಾಡೋದಕ್ಕೆ. ಆ ಪರಿ RCB ಬ್ಯಾಟಿಂಗ್ ಇತ್ತು. ಬಟ್ ಹೈದರಾಬಾದ್ ಏನು ಮಾಡಬಹುದಾಗಿತ್ತು? ಮೇಲ್ನೋಟಕ್ಕೆ ನೋಡಿದ್ರೆ ಕಂಪ್ಲೀಟ್ಲಿ ಬಾಲಿಂಗ್ ಫೇಲ್ಯೂರ್ ಅಂತ ಅನ್ಸುತ್ತೆ. ಸರಿಯಾಗಿ ಬಾಲಿಂಗ್ ಮಾಡಲಿಲ್ಲ ಅವರು ಅಂತ. ಸೊ ಅದೇ ಮೈನಸ್ ಪಾಯಿಂಟ್ ಹೈದರಾಬಾದ್, ಅಥವಾ ಆನ್ ಪೇಪರ್ ಮಾತ್ರ ಚೆನ್ನಾಗಿದೆಯಾ, ಬ್ಯಾಟಿಂಗ್ ಬಾಲಿಂಗ್ ಎರಡೂ ಚೆನ್ನಾಗಿಲ್ವಾ, ಹೇಗೆ ಅಂತ? ಆನ್ ಪೇಪರ್ ಚೆನ್ನಾಗಿದೆ ನೀವು ಹೇಳಿದಾಗ ಹೇಮಕುಮಾರ್. ಅಂತ ಹೇಳಿದ್ರೆ ವರ್ಲ್ಡ್ ಕಪ್ ಇಂದ ನೋಡಿದೀವಿ ಯಾರು ಫಾರ್ಮ್ ಅಲ್ಲಿ ಇದಾರೋ ಅವ್ರು ಮಾತ್ರ ಆಡ್ತಾವ್ರೆ. ನಿಮಗೆ ಕೊಹ್ಲಿ ಕೂಡ ಇನ್ ಫಾರ್ಮ್ ಅಲ್ಲಿ ಇದಾರೆ. ದೇವದತ್ ಪಡಿಕಲ್ ಕೂಡ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂತ ಬಂದಾಗ ಅಲ್ಟಿಮೇಟ್ ಫಾರ್ಮ್ ಅಲ್ಲಿ ಇದಾರೆ. ಆ ಫಾರ್ಮ್ ಅಲ್ಲಿ ಇರೋರು ಮಾತ್ರ ಆಡ್ತಿದ್ದಾರೆ. ನೋಡಿ ಕಿಶನ್ ಅಷ್ಟೇ, ನಿಮ್ಗೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಇಂದ ಇಂಟರ್ನ್ಯಾಷನಲ್ ವರ್ಗೂ ಫಾರ್ಮ್ ನ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರು. ವರ್ಲ್ಡ್ ಕಪ್ ಅಲ್ಲೂ ಆಡಿದ್ರು. ಇನ್ನು ನಿಮ್ಗೆ
ಯಾರು ಅಭಿಷೇಕ್ ಫಾರ್ಮ್ ಅಲ್ಲಿ ಇಲ್ಲ, ನಿನ್ನೆನೂ ಇಲ್ಲ. ಹೆಡ್ ಇರ್ಬೋದು, ನಿನ್ನೆ ಫಾರ್ಮ್ ಅಲ್ಲಿ ಇಲ್ಲ. ನೋಡಿ ವರ್ಲ್ಡ್ ಕಪ್ ಅಲ್ಲಿ ನಮಗೆ ಸಾಲ್ಟ್ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇರ್ಲಿಲ್ಲ, ನಿನ್ನೆ ಕೂಡ ಅದೇ ಮುಂದುವರೆದು. ಹಾಗಾಗಿ ಅದ್ಭುತ ಲಯದಲ್ಲಿ ಇರುವ ತಂಡವನ್ನ ಕಟ್ಟಿ ಹಾಕೋದು. ನಿಮಗೆ ಬೆಂಚ್ ಅಲ್ಲಿ ಇರುವ ಆಟಗಾರರಿಂದ ಇನ್ನು ಫಾರ್ಮ್ ಅಲ್ಲಿ ಇರುವಂತ ಆಟಗಾರರು ಇದ್ದಾರೆ ನಮಗೆ RCB ಯಲ್ಲಿ. ಅದಾಗಿಯೂ ಕೂಡ ನೀವು ಟಾಪ್ 3 ಬ್ಯಾಟ್ಸ್ಮನ್ ಗಳನ್ನೇ ಕಟ್ಟಿ ಹಾಕಾಗಿಲ್ಲ. ಒಂದ್ ಕಡೆಗೆ ಅಲ್ಲಿ ನಾಯಕ ಆಡ್ಬೇಕಿತ್ತು ನಿನ್ನೆ. ಯಾಕಂದ್ರೆ ಪ್ಯಾಟ್ ಕಮಿನ್ಸ್ ಅಂತ ಒಳ್ಳೆ ಬೌಲರು, ಅಥವಾ ನಮ್ಗೆ ಹೆಜಲ್ವುಡ್ ಅಂತ ಬೌಲರು. ಹೆಜಲ್ವುಡ್ ಕೊರತೆಯನ್ನ ನಮ್ಗೆ ಡಫಿ ನೀಗಿಸಿದ್ರು. ಆದ್ರೆ ನಿಮಗೆ ಅಲ್ಲಿ ಪ್ಯಾಟ್ ಕಮಿನ್ಸ್ ಕೊರತೆಯನ್ನ ನೀಗಿಸುವ ಆಟಗಾರರು ಯಾರಿದ್ರು ಹೇಮು? ಯಾರಿಗೂ ಆಗಿಲ್ಲ. ಯಾಕಂದ್ರೆ ಸೀನಿಯರ್ ಬೌಲರೇ ಪಟೇಲೇ ತುಂಬಾ ದುಬಾರಿ ಇದ್ರು. ಇನ್ನಂತ ಹೇಳಿ ಉನಾದ್ಕಟ್ ಬೌಲಿಂಗ್ ನ ನಾವು ಅಷ್ಟೊಂದು ಎಫೆಕ್ಟಿವ್ ಆಗಿ ಆಗತ್ತೆ ಅಂತ ತಿಳ್ಕೊಳ್ಳಿಕ್ ಚಾನ್ಸೇ ಇಲ್ಲ. ಇನ್ನು ಹೊಸಬ್ರನ್ನ ಇಟ್ಕೊಂಡು ಆಡ್ಲಿಕ್ಕೆ ಹೋದಾಗ ನಮ್ಗೆ ಕೊಹ್ಲಿ ಅಂತ ಚೇಜಿಂಗ್ ಸ್ಟಾರ್ ಗಳಿದ್ದಾಗ ಅಷ್ಟು ಸುಲಭಕ್ಕೆ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕಂಪ್ಲೀಟ್ಲಿ ಪೇಪರ್, ನೀವು ಹೇಳಿದಾಗೆ ಪೇಪರ್ ಸಿನಿಮಾಗಳು, ಜೊತೆಗೆ ಬೌಲಿಂಗ್ RCB ಬ್ಯಾಟರ್ಗೆ ಯಾವುದೇ ಕಾರಣಕ್ಕೂ ಲೆಕ್ಕಕ್ಕಿಲ್ದಿರೋ ಬೌಲಿಂಗ್. ಹಾಗಾಗಿನೇ 15 ಓವರ್ ಕೊಡ್ದು ಹಾಕಿದ್ದಾರೆ ಅಂತ ನಾನು ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಪ್ರೇಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, RCB ಭರ್ಜರಿ ಆಗಿರುವಂಥ ಗೆಲುವು, ಮೊದಲ ಪಂದ್ಯ ಗೆದ್ದು ಶುಭಾರಂಭ ಮಾಡಿರುವಂಥದ್ದು. ಈ ಗೆಲುವು ಬೇಕಾಗಿತ್ತು, ಯಾಕಂದರೆ ಉದ್ಘಾಟನಾ ಪಂದ್ಯ ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇತ್ತು. ಆದರೆ ಇಲ್ಲಿ ಹ್ಯಾಸಿಲ್ವುಡ್ ಮಿಸ್ ಆದ್ರ ಅಂಥೇಳಿ ಯಾರೂ ಕೂಡ ಫೀಲ್ ಮಾಡೋಂಗೇ ಇಲ್ಲ. ಆ ರೀತಿಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದು ಡಫಿ ಅವರು. ಸೊ 3 ವಿಕೆಟನ್ನು ಪಡೆದುಕೊಂಡಿದ್ದಾರೆ, ಮೇನ್ ವಿಕೆಟನ್ನು ಪಡೆದುಕೊಂಡಿರುವಂಥದ್ದು. ಹಂಗಾಗಿ ಹ್ಯಾಸಿಲ್ವುಡ್ ಅನುಪಸ್ಥಿತಿ ನಮಗೇನು ಕಾಣಿಸ್ಲಿಲ್ಲ. ಬಟ್ ಪ್ಲೇಯಿಂಗ್ 11 ಇನ್ನು 2-3 ಮ್ಯಾಚಲ್ಲಿ ಡಫಿ ಆಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಮೊದಲ ಪಂದ್ಯ ನೋಡ್ತಾ ಇದ್ದಾರೆ.